ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಮತ್ತೊಂದು ಸುತ್ತಿನ ಕಾನೂನು ಹೋರಾಟವನ್ನು ಮಾಡೋಕೆ ಮುಂದಾಗಿದ್ದಾರೆ. ಲೈಸೆನ್ಸ್ ಇರೋ ಪಿಸ್ತೂಲು 5 ಜೀವಂತ ಗುಂಡುಗಳನ್ನು ಸೀಸ್ ಮಾಡಿರುವ ಪೊಲೀಸರ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗೋಕೆ ದರ್ಶನ್ ತೀರ್ಮಾನಿಸಿದ್ದಾರಂತೆ. ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋ ಕಾರಣ ದರ್ಶನ್ ಪಿಸ್ತೂಲು ಪರವಾನಗಿಯನ್ನು ತಾತ್ಕಾಲಿಕ ರದ್ದು ಮಾಡಿ ಸೀಸ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶಿಸಿದರು. ಅದರಂತೆ ಆರ್ಆರ್ ನಗರ ಪೊಲೀಸರು ಹೊಸಕೆರೆಹಳ್ಳಿಯ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿದ್ದ 5 ಬುಲೆಟ್ ಸಮೇತ ಪಿಸ್ತೂಲನ್ನು ಸೀಸ್ ಮಾಡಿದರು. ಬೇಲ್ ಮೇಲಿರುವ ದರ್ಶನ್ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ ಅಂತ ಪಿಸ್ತೂಲನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೆ ನಾನು ಸಾಕ್ಷ್ಯಗಳ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ, ಷರತ್ತುಗಳ ಪೂರೈಕೆ ಬಳಿಕ ಕಾನೂನಾತ್ಮಕವಾಗಿಯೇ ನಡೆದುಕೊಂಡಿದ್ದೇನೆ, ಹೀಗಾಗಿ ಪಿಸ್ತೂಲ್ ವಾಪಸ್ ಪಡೆದಿರೋದು ಸರಿಯಲ್ಲ ಅಂತ ನಾಳೆ ಹೈಕೋರ್ಟ್ಗೆ ದರ್ಶನ್ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಪತ್ನಿ ಪಡೆದ 14 ಸೈಟ್ಗಳ ವಿಚಾರಣೆಯ ವರದಿಯನ್ನು ನಾಳೆ ಹೈಕೋರ್ಟ್ಗೆ ಮೈಸೂರು ಲೋಕಾಯುಕ್ತರು ಸಲ್ಲಿಸಲಿದ್ದಾರೆ. ವಿಚಾರಣೆಯ ಅಂತಿಮ ವರದಿ ಸಿದ್ಧವಾಗಿಲ್ಲ, ಹೀಗಾಗಿ ಕೇವಲ ವಿಚಾರಣೆಯ ಪ್ರಗತಿ ವರದಿ ಮಾತ್ರ ನಾಳೆ ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ. ಈ ಪ್ರಗತಿ ವರದಿ ಆಧರಿಸಿ ನಾಳೆ ಹೈಕೋರ್ಟ್ ಮುಂದಿನ ತೀರ್ಮಾನ ಹೇಳಲಿದೆ. ಪ್ರಕರಣವನ್ನು ಸಿಬಿಐಗೆ ಕೊಡುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಸಿದರು. ಅದರ ಮುಂದುವರೆದ ಸುದೀರ್ಘ ವಿಚಾರಣೆಯೂ ಕೂಡ ನಾಳೆನೇ ನಡೆಯಲಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಲೋಕಾಯುಕ್ತ ತನಿಖೆ ಪಾರದರ್ಶಕದಿಂದ ಆಗಿಲ್ಲ, ಸಿದ್ದರಾಮಯ್ಯ ಪರವಾಗಿ ಲೋಕ ಅಧಿಕಾರಿಗಳು ರಿಪೋರ್ಟ್ ಕೊಡ್ತಾರೆ. ಇಲ್ಲಿ ಕೇವಲ 14 ಸೈಟ್ ಮಾತ್ರ ಅಲ್ಲ, 1500ಕ್ಕೂ ಹೆಚ್ಚು ಸೈಟ್ಗಳ ಹಗರಣ ನಡೆದಿದೆ ಅಂತ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿಲ್ಲ ಅಂತ ಸಚಿವ ಜಮೀರ್ ಹೇಳಿದರೆ, ಸ್ವಲ್ಪ ದಿನ ಇರಿ, ಯಾರು ಆರೋಪ ಮಾಡ್ತಿದ್ದಾರೋ ಅವರದೆಲ್ಲ ಆಚೆ ಬರುತ್ತೆ ಅಂತ ಸಚಿವ ರಾಜಣ್ಣ ಕೂಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೂಡಾ ಹಗರಣ ಈ ರಾಜ್ಯದಲ್ಲಿ ಅತಿ ದೊಡ್ಡ ಹಗರಣ. ನಾವು ಹೋರಾಟ ಮಾಡಿದ್ದು ಸಿಬಿಐ ಕೊಡಬೇಕು ಅಂತೇಳಿ. ಇಲ್ಲಿ ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ, ಗ್ಯಾರಂಟಿ ಅವರು ಸಿದ್ದರಾಮಯ್ಯನವರ ಬಚಾವ್ ಮಾಡುವಂಥ ಒಂದು ವರದಿಯನ್ನು ಕೊಡ್ತಾರೆ. 14 ಸೈಟ್ ಅಲ್ಲ, ಇದು ಸುಮಾರು 1500-1600 ಸೈಟು. ಯಾಕೆ ಲೋಕಾಯುಕ್ತರು ಮುಟ್ಗೋಲು ಹಾಕೊಂಡ್ಲಿ? ಸಿದ್ದರಾಮಯ್ಯ ಅವ್ರ ಮೂಡಾ ಕೇಸಲ್ಲಿ ಅವ್ರು ಏನೇನು ಪಾತ್ರ ಇರಲಿಲ್ಲ. ಅರ್ಜಿದಾರರು ಯಾರ ಮುಖಾಂತರ ಬಂದಿದ್ದು, ಯಾರು ಆಪರೇಟ್ ಮಾಡ್ತಾರೆ ತಮ್ಗೆಲ್ಲ ಗೊತ್ತಿರೋದ ವಿಚಾರ. ಈಗ ಲೋಕಾಯುಕ್ತವ್ರು ವರದಿ ಇನ್ನ ಬಂದಿಲ್ಲ. ಏನಾರ ಬಿಜೆಪಿ ಅವರು ಸ್ಲಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಕೊಟ್ಟಿದ್ದೀನಿ ಅಂದ್ರೆ ನಾನು ನಾಳೆನೆ ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ. ಏನಿದೆ ಈ ಪ್ರಕರಣ? ಸುಮ್ಮನೆ ಬಿಜೆಪಿಯವರ ಸೃಷ್ಟಿ ಅಷ್ಟೇ. ಅದು ಎಲ್ಲರೂ ಒಬ್ಬ ಮುಖ್ಯಮಂತ್ರಿ ಆಗಿರೋರಿಗೆ 10 ಸೈಟು 3 ಸೈಟು ಏನು ಲೆಕ್ಕನೇನ್ರಿ ಅವರಿಗೆ? ಸುಮ್ಮನೆ ಇವ್ರದೇ ಸೃಷ್ಟಿ ಇವ್ರದ್ದು. ಈಗೆಲ್ಲ ಎನ್ಕ್ವೈರಿ ಆಗ್ತದಲ್ಲ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟು ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಿದ್ರು, ಈಗ ಅವರವೇ ಇದಾವೆ, ಎಲ್ಲ ಆಚೆ ಬರ್ತದೆಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಅನ್ನು ಮಾಡಿದರು. ಅದಾದ ನಂತರ ಗಪ್ಚುಪ್ ಆಗಿದ್ದಂಥ ಕಾಂಗ್ರೆಸ್ನ ನಾಯಕರು ಈಗ ಮತ್ತೆ ಫೈಟ್ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಒಂದು ಕುಟುಂಬ ಇದ್ದಂತೆ, ನಮ್ಮಲ್ಲಿ ಯಾವುದೇ ದಾಯಾದಿ ಕಲಹ ಇಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಆದರೆ ಸಚಿವ ಡಿ ಸುಧಾಕರ್ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ನಾವೇ ಅಧಿಕಾರದಲ್ಲಿ ಇರ್ತೀವಿ ಅಂದಿರೋದು, ನಾನೇ ಇರ್ತೀನಿ ಅಂತ ಹೇಳಿಲ್ಲ ಅಂದಿದ್ದಾರೆ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ CM, ಹೈಕಮಾಂಡ್ ಶಾಸಕರ ಬೆಂಬಲ ಇರೋವರೆಗೂ ಅವರೇ CM ಅಂತ ಚಾಮರಾಜನಗರದಲ್ಲಿ ಸಂಸದ ಸುನೀಲ್ ಬೋಸ್ ಹೇಳಿದ್ದಾರೆ. ಸದ್ಯಕ್ಕೆ CM ಕುರ್ಚಿ, KPC ಅಧ್ಯಕ್ಷ ಕುರ್ಚಿ ಕೂಡ ಖಾಲಿ ಇಲ್ಲ. ಹೈಕಮಾಂಡ್ ಹಾಕಿರೋ ಗೆರೆ ನಾವು ದಾಟಲ್ಲ ಅಂತ ಸಚಿವ ಜಮೀರ್ ಅವರ ಹೇಳಿಕೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ನಾನು KPC ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಹಾಕಿಲ್ಲ ಅಂತ ಸಚಿವ KN ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ನಮ್ದು ಕುಟುಂಬ ರೀ, ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ. ನಥಿಂಗ್ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಮಾತಾಡಿದ್ದು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡೋಕ್ಕಾಗ್ತದ? ಸಿಎಂ ಸಿದ್ದರಾಮಯ್ಯ ಅವರ ಮುಂದುವರಿತಾರೆ 5 ವರ್ಷ CM ಆಗಿ. ಸಿದ್ದರಾಮಯ್ಯ ಅವ್ರು ಹೇಳಿದ ಸರಿಯಾಗಿ ಗಮನಿಸ್ದ, ನಾವೇ ಅಂತ ಹೇಳಿದ ಹೊರತು ನಾನೇ ಅಂತ ಹೇಳಿಲ್ಲ. ಅದಲ್ಲ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿಲಿ ಕೂತಿದ್ದಾರೆ. 5 ವರ್ಷ ಅವರೇ ಮುಂದುವರಿತಾರೆ. ಎಲ್ಲಿ ಗಂಟ ಹೈಕಮಾಂಡ್ ಬೆಂಬಲ, ಶಾಸಕರ ಬೆಂಬಲ ಇರುತ್ತೆ, ಅಲ್ಲಿ ತನಕ ಮುಖ್ಯಮಂತ್ರಿ. ಜನಾರ್ದನ್ ರೆಡ್ಡಿ ರಾಮುಲು ವಾಕ್ಸಮರದ ಮಧ್ಯೆ RSS ಎಂಟ್ರಿ ಆಗಿದ್ದು ವೈಯಕ್ತಿಕ ನಿಂದನೆಯನ್ನು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಕಿಡಿಕಾರಿದೆ. ಅಲ್ಲದೆ ಇಬ್ಬರಿಗೂ ಕೂಡ RSS ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಆಸ್ತಿ ಕಾರಣಕ್ಕೆ ಜಗಳ ಶುರುವಾದ ಸೂಚನೆ ಸಿಗ್ತಾ ಇದ್ದಂತೆ ವೈಯಕ್ತಿಕ ಕಚ್ಚಾಟವನ್ನು ಪಕ್ಷದ ಪಡಸಾಲೆವರೆಗೂ ಕೂಡ ಎಳೆದು ತರಬೇಡಿ, ಇಬ್ಬರೂ ಕೂಡ ಬಹಿರಂಗ ಹೇಳಿಕೆ ಕೊಡುವುದನ್ನು ಕೂಡಲೇ ನಿಲ್ಲಿಸಿ ಅಂತ RSS ಎಚ್ಚರಿಕೆಯನ್ನು ನೀಡಿದೆ ಅಂತ ತಿಳಿದು ಬಂದಿದೆ. ಇನ್ನು ಇಬ್ಬರ ಜೊತೆಗೆ ಮಾತನಾಡಿದ್ದೇನೆ, ಬೇಗ ಸರಿಯಾಗುತ್ತೆ ಅಂತ ಅಶೋಕ್ ಹೇಳಿದರೆ, ಇಬ್ಬರೂ ಕೂಡ ಒಗ್ಗಟ್ಟಾಗಿ ಹೋಗಿ ಅಂತ ಯತ್ನಾಳ್ ಕಿವಿ ಮಾತು ಹೇಳಿದ್ದಾರೆ. ರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆ ಜೋರಾಗ್ತಾ ಇದೆ. ರಾಮುಲು ಪ್ರಭಾವಿ ST ನಾಯಕ, ಬಂದರೆ ಕಾಂಗ್ರೆಸ್ಗೆ ಶಕ್ತಿ ಹೆಚ್ಚಾಗುತ್ತೆ ಅಂತ ಸಚಿವ KN ರಾಜಣ್ಣ ಹೊಗಳಿದ್ದಾರೆ. ಆದರೆ ರಾಮುಲು ಕಾಂಗ್ರೆಸ್ ಸೇರೋ ಲಕ್ಷಣ ಇಲ್ಲ, ಕಾಂಗ್ರೆಸ್ ತೋರಿಸಿ ಬಿಜೆಪಿಯಲ್ಲಿ ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ ಅಂತ ಸಚಿವ ಜಮೀರ್ ಅಹಮದ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ರಾಮುಲು ಬೆಂಬಲಿಸಿ ವಾಲ್ಮೀಕಿ ಮತ್ತು ದಲಿತ ಸಮುದಾಯಗಳ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ರೆಡ್ಡಿ ವಿರುದ್ಧ ಕಿಡಿಕಾರಿದರು. ರಾಮುಲುಗೆ ರಾಜ್ಯಸಭೆ ಸದಸ್ಯ ಮಾಡಿ, ಕೇಂದ್ರ ಮಂತ್ರಿ ಮಾಡಿ ಅಂತ ಆಗ್ರಹಿಸಿದರು.
ರೆಡ್ಡಿಯವ್ರ ಹತ್ರ, ಶ್ರೀರಾಮುಲವ್ರ ಹತ್ರ ಸುಮಾರು 7-8 ಬಾರಿ ಮಾತಾಡಿದ್ದೀನಿ. ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಅದರಿಂದ ಆಗಿದೆ. ಮಾತಾಡಿದ್ದು ಕೇಳಿದ್ದೀನಿ ಅಷ್ಟೇ, ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾ ಇಷ್ಟೇ ಹೇಳೋದವ್ರು ಇಬ್ಬರಿಗೆ ಸಲಹೆನ ಜಗಳ ಆಡಬೇಡ್ರಿ. ಕಷ್ಟ ಇದ್ದಾಗ ಕೂಡಿ ಬಂದಿರಿ, ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ, ಕಂಪೌಂಡ್ ಗಾಡಿ ಕಟ್ಟಿರಿ, ನೀವಿಬ್ರು ಕಂಪೌಂಡ್ ಒಡೆದು ಒಂದಾಗಿರುತ್ತೆ ಹೇಳ್ತೀನಿ ಅಷ್ಟೇ. ರಾಮುಲು ಕೂಡ ಒಬ್ಬ ಸಂಭಾವಿತ ರಾಜಕಾರಣಿ ಇದ್ದಾರೆ. ಸ್ವಂತ ಬಲದ ಮೇಲೆ ಗೆಲ್ಲಿಸ್ಕೊಂಡಂತ ಒಬ್ಬ ನಾಯಕ. ನಮ್ಮ ರಾಜ್ಯದಲ್ಲಿ ST ಸಮುದಾಯದಲ್ಲಿ ಅವರು ಕೂಡ ಪ್ರಭಾವಿಗಳು. ಶ್ರೀರಾಮುಲು ಬರಂಗೆ ಕಾಣಲ್ಲ. ಈ ಸುಮ್ಗೆ ತೋಸಿಸ್ ಕಾಂಗ್ರೆಸ್ಗೆ ಅಲ್ಲವ್ರು ಬೇಳೆ ಬೆಳೆಸ್ಕೊಳ್ಳೋಕೆ BJPಯಲ್ಲಿ ಇದು ನಾಟಕ ಅಂತ ನಾನು ಭಾವಿಸ್ತೀನಿ. ನಾವು ಬಿಜೆಪಿಯಲ್ಲೂ ಕೂಡ ಒಳಜಗಳ ಮುಂದುವರೆದಿದೆ. ಉಸ್ತುವಾರಿ ರಾಧಾಮೋಹನ್ ದಾಸ್ ಸಭೆಗೆ ನಾನು ಹೋಗಿಲ್ಲ, ಅಲ್ಲಿ 600 ಶಾಸಕರ ಬೆಂಬಲ ಇದೆ, ಅಲ್ಲಿ ನಮಗೇನು ಕೆಲಸ, 600 ಶಾಸಕರು, 1500 ಸಂಸದರು, 2000 MLCಗಳ ಬೆಂಬಲ ಇದೆ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಕಾರ್ಯಕರ್ತರ ಹುರುಪು ಹೆಚ್ಚುವಂಥ ಅಧ್ಯಕ್ಷರಾಗಬೇಕು. ರಾತ್ರಿ DK ಶಿವಕುಮಾರ್ ಮನೆ, ಮುಂಜಾನೆ ಸಿದ್ದರಾಮಯ್ಯ ಮನೆ, 11ಕ್ಕೆ ಬೋಲೋ ಭಾರತ್ ಮಾತಕ್ಕೆ ಜಯ ಅಂದ್ರೆ ಹೆಂಗ್ರಿ ಅಂತ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಗುಡುಗಿರೋದು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋಕೆ ನಾನು ಸಿದ್ಧ, ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ ಅಂದಿದ್ದಾರೆ. ಆದರೆ ಮನೆ ಅಂದ ಮೇಲೆ ದೋಸೆ ಹಾಕಬೇಕಾಗತ್ತೆ, ದೋಸೆ ಅಂದ ಮೇಲೆ ತೂತು ಇರೋದೇ, ಸಮಸ್ಯೆಗಳು ಇಲ್ಲ ಅಂತ ನಾನು ಹೇಳಲ್ಲ, ಸಮಸ್ಯೆಗಳಿದೆ, ಅದನ್ನು ಸರಿಪಡಿಸಿಕೊಳ್ತೀವಿ ಅಂತ ರವಿಕುಮಾರ್ ಅವರು ಆಡಿರುವ ಮಾತು. ಕಾರು ಅಪಘಾತಕ್ಕೀಡಾಗಿ ಗಾಯಗೊಂಡಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಖಾಸಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸಂಕ್ರಾಂತಿ ಹಬ್ಬದಂದು ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಅಪಘಾತ ಸಂಭವಿಸಿತ್ತು. 13 ದಿನಗಳ ಕಾಲ ಚಿಕಿತ್ಸೆಯನ್ನು ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬಳಿಕ ಮಾತನಾಡಿ, ಬದುಕಿನಲ್ಲಿ ಹೋರಾಟ ಮಾಡಿ ಬಂದಿದ್ದೇನೆ, ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಇದೇ ವೇಳೆ ಛಲವಾದಿ ನಾರಾಯಣಸ್ವಾಮಿದು ಕಲ್ಲು ಹೃದಯ ಅಂತ ಕಿಡಿಕಾರಿದರು. ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಪಬ್ಲಿಕ್ ಟಿವಿಯ ಮೆಗಾ ವರದಿ ರಾಜ್ಯವ್ಯಾಪಿ ಚರ್ಚೆ ಆಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕೋಕೆ ಸಿಎಂ ಹೊಸ ಕಾನೂನು ತರೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದಾಗ್ಯೂ ರಾಜ್ಯದಲ್ಲಿ ಅಲ್ಲಲ್ಲಿ ಮತ್ತಷ್ಟು ಹೊಸ ಕೇಸ್ ಬೆಳಕಿಗೆ ಬರ್ತಾ ಇವೆ. ದಾವಣಗೆರೆಯಲ್ಲಿ ವೃದ್ಧ ದಂಪತಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನು ನೀಡ್ತಾ ಇರುವಂಥ ಆರೋಪ ಕೇಳಿ ಬಂದಿದೆ. ಯಾದಗಿರಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕುಟುಂಬವೊಂದು ಊರನ್ನೇ ತೊರೆದಿದೆ. ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರೋ ಮಗನಿಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಮಗ ಬದುಕಲ್ಲ ಅಂತ ಗೊತ್ತಾಗಿ ಊರಿಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಫೈನಾನ್ಸ್ನವರೇ ಮನೆಗೆ ಬೀಗ ಹಾಕಿರೋದನ್ನು ನೋಡಿ ಆ ತಾಯಿ ಕಣ್ಣೀರು ಹಾಕಿದ್ದಾರೆ. ರಾಮನಗರದಲ್ಲಿ ಫೈನಾನ್ಸ್ ಸಿಬ್ಬಂದಿಯೇ ಸಂಸ್ಥೆಗೆ ವಂಚಿಸಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಮಾಗಡಿ ಬ್ರಾಂಚ್ ಮ್ಯಾನೇಜರ್ ಮಂಜುನಾಥ್, ಫೀಲ್ಡ್ ಅಸಿಸ್ಟೆಂಟ್ಗಳಾದ ಅಭಿಷೇಕ್, ಶ್ರೀನಿವಾಸ್, ತೇಜಸ್ ವಿರುದ್ಧ ದೂರು ದಾಖಲಾಗಿದೆ. ಇವತ್ತು ಕೂಡ ಸಿಎಂ ಕ್ರಮದ ಭರವಸೆ ಕೊಟ್ಟಿದ್ದಾರೆ. CID ತನಿಖೆ ಸೂಕ್ತ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದರೆ ಮಾಜಿ ಸಿಎಂ ಶೆಟ್ಟರ್ ಮಾತ್ರ ಹೊಸ ಕಾನೂನು ಬೇಡ, ಇರೋದರಲ್ಲೇ ಕಂಟ್ರೋಲ್ ಮಾಡಿ ಅಂದಿದ್ದಾರೆ. ಇನ್ನು ಫೆಬ್ರವರಿ 5ಕ್ಕೆ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ. ಆಪ್ ಮುಖ್ಯಸ್ಥ ಕೇಜ್ರಿವಾಲ್ ವಿರುದ್ಧ ಬಿಜೆಪಿ ಶೀಶ್ಮಲ ಅಸ್ತ್ರ ಪ್ರಯೋಗಿಸಿದೆ. ಸುಮಾರು 52 ಕೋಟಿ ವೆಚ್ಚದಲ್ಲಿ ಕೇಜ್ರಿವಾಲ್ ಐಷಾರಾಮಿ ಮನೆ ನಿರ್ಮಿಸಿದ್ದಾರೆ ಅಂತ ಬಿಜೆಪಿಯ ಶಹಜಾದ್ ಪೂನಾವಾಲಾ ವಿಡಿಯೋ ರಿಲೀಸ್ ಮಾಡಿದ್ದಾರೆ.